ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಕನ್ನಡ ದ್ವಿತೀಯ PUC 2025ರ ವಾರ್ಷಿಕ ಪರೀಕ್ಷೆಗೆ ಫಿಕ್ಸ್ಡ್ ಪ್ರಶ್ನೆಗಳು ಜೊತೆಗೆ ಕೇವಲ ಇನ್ನೂ 4 ದಿನಗಳಿದ್ದಾವೆ ಎಕ್ಸಾಮ್ಗೆ. ಆ 4 ದಿನಗಳಲ್ಲಿ ಈ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 80ಕ್ಕೆ 80 ಅಂಕಗಳನ್ನು ಯಾವ ರೀತಿ ನಾವು ಪಡಿಬಹುದು ಮತ್ತು 1 ಅಂಕದ 2 ಅಂಕದ ಫಿಕ್ಸ್ಡ್ ಕ್ವಶನ್ಗಳು, 3 ಅಂಕದ ಫಿಕ್ಸ್ಡ್ ಕ್ವಶನ್ಗಳು, 4 ಅಂಕದ ಫಿಕ್ಸ್ಡ್ ಕ್ವಶನ್ಗಳು ಬರುವಂಥದ್ದು ಯಾವೆಲ್ಲ ಪ್ರಶ್ನೆಗಳಲ್ಲಿ ಬಂದಿವೆ ಎಂಬುದನ್ನು ಈ ವಿಡಿಯೋದ ಮುಖಾಂತರ ನೋಡ್ಕೊಂತ ಹೋಗೋಣ. ನಿಮ್ಮ ಗುರಿ ಏನಾಗಿರಬೇಕು ಅಂತಂದರೆ ಕೇವಲ 4 ದಿನಗಳಲ್ಲಿ 80ಕ್ಕೆ 80 ಅಂಕಗಳನ್ನು ಪಡೆಯುವುದಾಗಿರಬೇಕು. ಅದರ ಅನುಗುಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ನಾವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಫಿಕ್ಸ್ಡ್ ಕ್ವಶನ್ಗಳು ಯಾವೆಲ್ಲ ಬರ್ತವೆ ವಿಡಿಯೋದ ಮೂಲಕ ಹೇಳ್ಕೊತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಯಾವ ರೀತಿ ಅದರ ಜೊತೆಗೆ 2024ರ ಒಂದು ಆನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಸಾನಿನಲ್ಲಿ ಆ್ಯಡ್ ಮಾಡ್ಕೊತಾ ಹೋಗಿದ್ದೀನಿ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ಕನ್ನಡ ವಿಷಯ ಸಂಕೇತ 1 ಸೂಚನೆಗಳು ನೀವೆಲ್ಲ ಓದ್ಕೊಂಡಿರ್ತೀರಿ. ನಾವು ಆ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನ ಪರಿಗಣಿಸಲಾಗುವುದು ಅಂತೇಳಿ ಭಾಳ ಸರಿ ನೋಡ್ತೀವಿ. ನಾವು ವಿಭಾಗವನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು? ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಅಂದರೆ 2025ರಲ್ಲಿ ಕೇಳಿರುವಂಥ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಅದರಲ್ಲಿ 3ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದಾಗಿದೆ. ಸೀತೆಯನ್ನು ರಾವಣನು ಪ್ರಮದವನದಲ್ಲಿ ಇರಿಸಿದನು ಅಂತ ಹೇಳ್ತೀವಿ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ 2025 ಅಲ್ಲಿ 3ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದಂತೆ ಪ್ರಶ್ನೆಗಳನ್ನು ನೋಡು. ವಲ್ಲಭೆಯೇ ಬರವೇನು ಮುಖದಲ್ಲಿ, ತಲ್ಲಣವೇ ತಲೆದೂರುತ್ತಿದೆ ತಳು, ವಿಲ್ಲದೂರಿ ಸುರಿಯುಳೇಕೆ ಬಂದೆ ಲತಾಂಗಿ ಹೇಳೆಂದ ಹೀಗೆಂದು ದ್ರೌಪದಿಯನ್ನ ಪ್ರಶ್ನಿಸಿದವರು ಯಾರು ಅಂತಂದ್ರೆ ಭೀಮ ತನ್ನ ಮನದಾಳನ ಮಾತವನ್ನ ಏನಪ್ಪಾ ಅಂತಂದ್ರೆ ದ್ರೌಪದಿ ಮುಂದೆ ಆಡ್ತಾನೆ. ಅದೊಂದು ಸನ್ನಿವೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಕವಿ ಬೇಂದ್ರೆಯವರ ಪ್ರಕಾರ ಯಾವುದು ಮತ್ತೆ ಚಿಗುರಬಹುದು? ಮರ ಬೇಂದ್ರೆಯವರ ಪ್ರಕಾರ ಮತ್ತೆ ಚಿಗುರಬಹುದು ಅಂತ ಕೇಳಿದ್ದಾರೆ. 5ನೇ ಪ್ರಶ್ನೆ ನೋಡಿ. ಲಕ್ಷಧಾರಿಗಳ ಚದುರಂಗದಾಟ ಯಾವುದು ಅಂತಂದ್ರೆ ಜೀವನ. ಜೀವನ ಎಂಬುದು ಹಂಗೆ ಚದುರಂಗದಾಟ, ಮೇಲೆ ಕೂತಂತವ ಆಡುವವನು, ನಾವೆಲ್ಲ ಚದುರಂಗದ ಕಾಯಿಗಳು. ಜೀವನವೇ ಆ ಒಂದು ಚದುರಂಗ ಆಟದ ಮೈದಾನ ಅಂತ ಹೇಳ್ತೀನಿ ನಾನು. ಇನ್ನು 6ನೇ ಪ್ರಶ್ನೆ ನೋಡಿ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾರೆ ಅಂತ ಕೇಳಿದಾಗ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ಮಾತೆ ನೆನಪಾಗ್ತಾಳೆ ಅಂತ ಹೇಳ್ತೀವಿ. 7ನೇ ಪ್ರಶ್ನೆ. ಇದೆಲ್ಲ ಸಾಕು ಮಾರಾಯ, ಯಾವತ್ತು ನಮ್ಮ ಮುಸುರೆ ಪಾತ್ರೆಗಳನ್ನ ನುಂಗದ ಹೊಳೆ ಇವತ್ತು ನನ್ನಪ್ಪನ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನ ನುಂಗಿತನ ಎಂದು ದಣಿಪತ್ನಿಯು ಚೀರಿದ್ದರ ಅರ್ಥವೇನು ಅಂತಂದ್ರೆ ಉತ್ತರ, ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟವನ್ನ ಅಪಹರಿಸಿತೆಂಬುದು ಒಂದು ಅಪವಾದವನ್ನ, ಅದರ ಅರ್ಥವನ್ನ ಇಲ್ಲಿ ಹೇಳ್ತದೆ. 8ನೇ ಪ್ರಶ್ನೆ. ಆನೆಯ ಮಾವುತನ ಹೆಸರೇನು ಅಂತೇಳಿ ಬಹಳ ಸರಿ ಪ್ರಶ್ನೆ ಕೇಳಿದ್ದಾರೆ. ವೇಲಾಯುಧ ಆನೆ ಮಾವುತನ ಹೆಸರು. ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನೋ? ಈ ಆನೆಯಿಂದ 5 ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂಬ ಭವಿಷ್ಯವನ್ನು ಆತ ನುಡಿದಿದ್ದ. ಇನ್ನು 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಅದೇನ್ ಮಾಡ್ತೀಯ ಆನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಮ್ಮಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ, ಬಾಯಿಲ್ಲೋದಿರೋದು ಈ ಪ್ರಪಂಚದಲ್ಲಿ ಬದುಕೋದಂಗೆ ಇಲ್ಲವೇನಯ್ಯ, ಹೀಗೆಂದು ನಿರೂಪಕರು ದುರ್ಗಪ್ಪನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಅಂತಂದ್ರೆ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿರುವ ಸಹಾನುಭೂತಿ ಅಂತೇಳಿ. ಸೊ ಇವೆಷ್ಟು ಬಹು ಆಯ್ಕೆ ಪ್ರಶ್ನೆಗಳಾದ್ರೆ ಏನ್ ಸರ್ ನೀವು ಫಿಕ್ಸ್ಡ್ ಆಗಿ ಕ್ವಶನ್ ಬರ್ತಾವ ಅಂತ ಹೇಳಿದ್ರಿ, ಬರೀ ನೀವು 2024 ಪ್ರಶ್ನೆ ಪತ್ರಿಕೆ ವಿವರಣೆಯನ್ನ ಕೊಡ್ತಿದ್ರಿ ಅಂತ ಹೇಳಿದ್ರಿ. ಸೊ ತಾಳ್ಮೆ ಇರಲಿ, ಜೀವನದ ತಾಳ್ಮೆ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಮುಂದೆ ಹೋದಂಗೆ ನಿಮ್ಮ ಫಿಕ್ಸ್ಡ್ ಕ್ವಶನ್ಗಳು ಬರ್ತವೆ. ಇವು ನಿಮಗೆ ಏನಪ್ಪಾ ಅಂತಂದ್ರೆ ಬೇಸಿಕ್ ಮಾಹಿತಿ ಇರಲಿ ಅಂತ ಹೇಳಿ ಈ ಒಂದು 2024ರ ಒಂದು ಕೀ ಆನ್ಸರ್ ಉತ್ತರವನ್ನು ಹೇಳ್ತಿದ್ದೀನಿ. ಬಿಟ್ಟ ಸ್ಥಳಗಳನ್ನು ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನ ಸೂಕ್ತ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತಂದ್ರೆ ಕಾರ್ವೇರ್ ಮಾರ್ಷ್ ಅಂತ ಹೇಳ್ತೀವಿ. ಡಾಕ್ಟರ್ CR ರಾವ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದರು ಅಂತ ಹೇಳ್ತೀವಿ. ಕಲಾಂ ಅವರ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು ಶಿವ ಸುಬ್ರಹ್ಮಣ್ಯ ಅಯ್ಯರ್. ಕನ್ನಡವು ಕಸ್ತೂರಿಯಲ್ಲವೇ ಅಂದವರು ಮನೋರಮೆ. ಮಾಡೆಲ್ ಕ್ವಶನ್ ಪೇಪರ್ 2025ರಲ್ಲಿ ಏನು 3ನೇ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಮುಂದೆ ಬರ್ತದೆ.
ಚಂದ್ರ ಇಂದ್ರಭವನ ಎಂಬುದು ಲೇಖಕರು ಹೇಳಿದ ಹಳ್ಳಿಯ ಹೋಟೆಲಿನ ಹೆಸರು ಅಂತ ಹೇಳ್ತೀವಿ. ಈ ಪ್ರಶ್ನೆಯೂ ಸಹ ಬಂದು ಹೋಗಿದೆ. ಇನ್ನು ಹೊಂದಿಸಿ ಬರೆಯನ್ನು ನೋಡ್ತಾ ಹೋಗಿ ಆ ಪಟ್ಟಿಯಲ್ಲಿ ಬ ಪಟ್ಟಿಯಲ್ಲಿ ಕೊಟ್ಟಿ ಜಾಲಿಯ ಮರದಂತೆ ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಪುರಂದರದಾಸರು ಅಂತ ಹೇಳ್ತೀವಿ. ಹಬ್ಬಲಿ ಅವರ ರಸಬಳ್ಳಿ ಇದನ್ನು ಸಹ ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಬಂದು ಹೋಗಿದೆ. ಟಿ ಜನಪದ ಒಂದು ಸಾಹಿತ್ಯ. ಶಿಲುಬೆಗೇರಿದ್ದಾನೆ KS ನಿಸಾರ್ ಅಹಮದ್ ಅವರು. ಹತ್ತಿ ಚಿತ್ತ ಮತ್ತು ಇದು ಟಿ ಯಲ್ಲಪ್ಪ ಅವರು. ಇನ್ನು ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ಅಂತೇಳಿ. ಸೊ ಈ ರೀತಿಯಾದಂಥ ಉತ್ತರಗಳನ್ನು ನೀವಿಲ್ಲಿ ಬರೀಬೇಕಾಗ್ತದೆ. ಸೊ ಮುಂದೆ 2 ಅಂಕದ ಮತ್ತು 3 ಅಂಕದ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಈ ಪ್ರಶ್ನೆಗೆ ಉತ್ತರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ನಿಮಗೆ. ಈಗ ಈ ವಿಡಿಯೋದಲ್ಲಿ ನಿಮಗೆ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಗಳನ್ನು ಕೊಡ್ತಾ ಹೋಗಿದ್ದೀನಿ. ಅವನ್ನು ಗಮನಿಸ್ತಾ ಹೋಗಿ. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಷಯ ಕನ್ನಡ ದ್ವಿತೀಯ PUC ಸಂಬಂಧಿಸಿದಂತೆ ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೀವು ನೋಡ್ಕೊಂಡಾದ್ರೆ 100% ನಿಮಗೆ ಫಿಕ್ಸ್ಡ್ ಆಗಿ ಕ್ವಶನ್ಗಳನ್ನ ಇವೇ ಕೇಳ್ತಾನೆ. ಏನು ಪ್ರಶ್ನೆ ಕೇಳಿದಾನೆ ಅಂತ ನೋಡ್ಕೊಂತ ಹೋಗಿ. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳ್ತಾಳೆ. ಯಾರನ್ನ ಕೊಲ್ಲುವುದಿಲ್ಲ ಅಂತಂದ್ರೆ ರಾಮ ಲಕ್ಷ್ಮಣನನ್ನ ನಾನು ಕೊಲ್ಲೋದಿಲ್ಲ ಅಂತ ಹೇಳ್ತಾಳೆ. ಯಾರು ಅನ್ಯಲಿಂಗವನ್ನ ನೆನೆಯುವುದಿಲ್ಲ, ಅಂಗದ ಮೇಲೆ ಲಿಂಗ ಧರಿಸಿದವನು ಏನಪ್ಪಾ ಅಂತಂದ್ರೆ ಅನ್ಯಲಿಂಗವನ್ನ ನೆನೆಯುವುದಿಲ್ಲ ಅಂತ ಹೇಳ್ತಾರೆ. ಸರ್ ನನಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಕೀ ಆನ್ಸರ್ ಬೇಕು ಅಂತಂದ್ರೆ ನಿಮಗೆ ಪ್ಲೇ ಲಿಸ್ಟ್ ಇದ್ದಾವೆ. ಆ ವಿಡಿಯೋಗಳನ್ನ ನೋಡಿ ನಿಮ್ಗೆ ಕಂಪ್ಲೀಟ್ ಆದಂಥ ಕೀ ಆನ್ಸರ್ಗಳು ಸಿಗ್ತವೆ ಅಂತ ಹೇಳ್ತೀನಿ. ನಾನು 1, 2, 3 ಅಲ್ಲಿ ವಿವರಣೆನ ಕೊಟ್ಟಿದ್ದೀನಿ. ಹೆಣ್ಣು ಹರಿ ಬಕ್ಕಸುಗವೆಯಥ ಮಣ್ಮುನಾಜ್ಞೆ ಮೀರಿ ಕುಂತಿಯ ಚಿನ್ನ ಬದುಕಿನೆಂದು ನುಡಿಯುವವರು ಕುಜನಾರಾದವರು. ಈ ಪದ್ಯ ಭಾಗದಲ್ಲಿ ಬರುವ ಕುಂತಿಯ ಚಿನ್ನ ಯಾರು ಅಂತಂದ್ರೆ ಅದು ಭೀಮ. ಜಾಲಿಯ ರಸಸ್ವಾದ ಹೀಗಿರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ವಿಷದಂತಿರುತ್ತದೆ ಅಂತೇಳಿ ಆಗ್ತದೆ. ಯಾವುದು ಚಿಂತ ನದಿ ಮುಳುಗಿರಲಿ ಎಂಬುದು ಕವಿ ಆಶಿಸುತ್ತಾನೆ ಅಂತಂದ್ರೆ ಮುಪ್ಪು ಎನ್ನುವುದು ಚಿಂತ ನದಿ ಅಂತೇಳಿ ಕವಿ ಆಶಿಸುತ್ತಾನೆ. ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ಹೋ, ಈಗೇದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು. ಈ ಸಾಲುಗಳಲ್ಲಿ ಮುದ್ದೇಗೌಡರ ಮೂತ್ರಪಿಂಡದ ಕಲ್ಲಿನ ನಿರ್ವಹಣೆ ಬಗ್ಗೆ ಇರುವ ಅಭಿಪ್ರಾಯವೇನು ಅಂತಂದ್ರೆ ಅಜಾಗರೂಕತೆ ಅಂತ ಹೇಳ್ತೀವಿ. ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಸೀತಾಪರಣ ಎಂಬ ಕಥೆಯನ್ನು ಹೇಳಬೇಕಂತೇಳಿ ಮನೋರಮೆ ಕೇಳ್ತಾಳೆ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನಂತಂದ್ರೆ ಶಿಕಾರಿ ಗಂಡಿಯಲ್ಲಿ ಕುಳಿತಿದ್ದ. ಹಳೆ ಕೊಪ್ಪದ ಸುಬ್ಬಣ್ಣನಿಗೆ ಆನೆಯಿಂದಾದ ತೊಂದರೆ ಅಂದ್ರೆ ಕೊಟ್ಟಿಗೆ ಉರುಳಿಸಿದ್ದು. ಈ ಮಾಡೆಲ್ ಕ್ವಶನ್ ಪೇಪರ್ ಸಂಪೂರ್ಣ ಉತ್ತರ ಬೇಕು ಅಂತಂದ್ರೆ ಪ್ಲೇ ಲಿಸ್ಟ್ ಇಲ್ಲಿದೆ, ಹೋಗಿ ಆ ಪ್ಲೇ ಲಿಸ್ಟ್ ಅನ್ನು ಗಮನಿಸಿ. ಏನ್ ಸ್ವಾಮಿ ಸಾಯೋದಕ್ಕೆ ಹೆದರೋ ನಾನು ಅಂತ ಕೇಳ್ಕೊಂಡ್ರ? ಲೈನ್ಮ್ಯಾನ್ ಕೆಲಸ ಸೇರಿದ್ದ ಮೇಲೆ ಪ್ರಾಣ ಆಸೆ ಇಟ್ಕೊಂಡ್ರಾಗುತ್ತಾ? ನಮ್ಮ ಡಿಪಾರ್ಟ್ಮೆಂಟ್ ಮೇಲಿನ ಲೈನ್ಮ್ಯಾನ್ಗಳು ಯಾರಾದ್ರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿದ್ರೆ ನೋಡಿದೀರಾ? ಲೈನ್ಮನ್ ದುರ್ಗಪ್ಪನ ಮಾತುಗಳನ್ನು ಆತನ ಕೆಲಸ ಬಗ್ಗೆ ಏನನ್ನು ಸೂಚಿಸುತ್ತಂದರೆ ಅಪಾಯಕಾರಿ ಕೆಲಸ ಅಂತ ಸೂಚಿಸುತ್ತದೆ. ಇನ್ನು ಬಿಟ್ಟ ಸ್ಥಳಗಳನ್ನು ನೋಡಿ. ವಾಲ್ಪೈರ್ ಮಧ್ಯದಲ್ಲಿ ಪುದುತೋಟಂ ಎಂಬ ತೋಟವಿದೆ. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗಿತ್ತಿರುವರು ಕನ್ನಡಿಗರು. ದಣಿಗಳು ಹೊಳೆಯ ಹೊತ್ತಲು ಕುದುಪನಿಗೆ ಸೂಚಿಸಿದರು. ಕಲಾಂ ಅವರ ಅಣ್ಣೈಮಲೆ ವಿಶ್ವವಿದ್ಯಾಲಯ ಸಂದರ್ಶನ ಪ್ರೊಫೆಸರ್ ಆಗಿದ್ದರು ಅಂತ ಹೇಳ್ತೀವಿ. ಇನ್ನು ಬಾಯಿ ಚಪಲ ಪಿಂಚಣಿದಾರಿಗೆ ಅಥವಾ ಪೆನ್ಷನ್ದಾರಿಗೆ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಸೊ ಇವು ಬಿಟ್ಟ ಸ್ಥಳ ಆದ್ರೆ ಇನ್ನು ಹೊಂದಿಸಿ ಬರೆಯಲ್ಲಿ ನೋಡ್ತಾ ಹೋದಾಗ ಕೀರ್ತನೆ ಇದು ಜಾಲಿಯ ಮರದಂತೆ. ಮುಂಬೈ ಜಾತಕ ಒಮ್ಮೆ ನಗುತ್ತೇವೆ. KS ನಿಸಾರ್ ಅಹಮದ್ ಶಿಲುಬೆಗೇರಿದ್ದಾನೆ. ಈ ವರ್ಷ ಎನ್ಯುವಲ್ ಎಕ್ಸಾಮ್ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ ಇದು ಎಷ್ಟು ಸಾರಿ ಕೇಳಿದ್ದಾರೆ ಅಂತಂದ್ರೆ ಪ್ರತಿ ಕ್ವಶನ್ ಪೇಪರ್ ಈ ಇರ್ತದೆ. ನಾನೆಂಬ ಮಾಯೆ ಅಂತಂದ್ರೆ ದರಾ ಬೇಂದ್ರೆ ಅವರು ಬರೆದಿರುವಂತಹ ಒಂದು ಕೃತಿ. ಇದು 1ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿತ್ತು. ಸರ್ ಫಿಕ್ಸ್ಡ್ ಆಗಿ ಬರ್ತವೆ, 100% ಆಗಿ ಹೇಳ್ತೀನಿ, ಫಿಕ್ಸ್ಡ್ ಆಗಿ ಬರ್ತವೆ ಈ ಕ್ವಶನ್ಗಳನ್ನ. ಮಾದರಿ ಪ್ರಶ್ನೆ ಪತ್ರಿಕೆ 2ನ್ನ ಗಮನಿಸ್ತಾ ಹೋಗಿ 2025ರಲ್ಲಿ ನೋಡಿ. ರಾವಣ ರೂಪು ಸೀತಾ ದೇವಿಗೆ ತೃಣಕಲ್ಪವಾಯ್ತು ಪತಿ ಭಕ್ತಿಯೋಳ ರೀವನಿತೆಯ ತೆರದಿಂಸ ದ್ವಾ ಮನಳೊಕೊಂಡು ಪುಣ್ಯವತಿಯರ ಸತಿಯರ್. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗೆ ಯಾವ ಹೇಳಿಕೆ ಸರಿಯಾಗಿದೆ? ಪತಿ ಭಕ್ತಿಯಲ್ಲಿ ಸದ್ಭಾವವು ತೃಣಕ್ಕೆ ಸಮಾನ ಅಂತೇಳಿ ಸೀತಾ ನಂಬಿದಳು. ಗುರು ಹೇಗೆ ವರ್ತಿಸಬಾರ್ದು ಅಂತಂದ್ರೆ ಲಘುವಾಗಿ ವರ್ತಿಸಬಾರ್ದು. ಬಹಳ ಸಾರಿ ಪ್ರಶ್ನೆ ಕೇಳಿದಾನೆ. ಇವು ಯಾವ ಕ್ವಶನ್ಗಳು ಕೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲವೂ ನಿಮಗೆ ಫಿಕ್ಸ್ಡ್ ಆಗಿ ಬಂದಿರುವಂತಹ ಕ್ವಶನ್ಗಳು. ಹಾಗೆಯನ್ನ ಏನೆಂದು ಉಪೇಕ್ಷಿಸಬಾರದು ಅಂತಂದ್ರೆ ಬಾಲಕನೆಂದು ಉಪೇಕ್ಷಿಸಬಾರದು. ದುರ್ಗಂಧ ಬಿಡುವುದು ಅಂತಂದ್ರೆ ಊರ ಹಂದಿ ದುರ್ಗಂಧವನ್ನು ಬಿಡ್ತದೆ. ಇನ್ನು ಹುಸಿ ನಿದ್ದೆ ಸಾಕು ಎಂದು ಕವಿ ಹೇಳಿದವರು ಯಾರಿಗೆ ಅಂತಂದ್ರೆ ಅದು ಮಕ್ಕಳಿಗೆ ಹುಸಿ ನಿದ್ದೆ ಸಾಕು ಅಂತ ಹೇಳ್ತಾರೆ ಕವಿ.
ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿಯು ಏನಾಗುತ್ತದೆ? ದೂರದೃಷ್ಟಿ ಒಳನೋಟವಿರುವ ಅಭಿವೃದ್ಧಿಯಾಗಿರುತ್ತದೆ ಅಂತ ಹೇಳ್ತಾರೆ. ಹಳ್ಳಿಯ ಪಳಾರದ ಅಂಗಡಿಯ ಹೆಸರು ಏನು ಅಂತಂದ್ರೆ ಚಂದ್ರಭವನ. ಅಲ್ರಿ ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳಿರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವರ ಡಿಪಾರ್ಟ್ಮೆಂಟ್ ಮೇಲಿನ ಕಂಬದ ಮೇಲೆ ಬಿದ್ದಿದೆ. ಅವನು ಅದನ್ನು ತೆಗೆ ಹಾಕಬೇಕೋ ಬೇಡವೋ ಹೇಳಿ. ಲೇಖಕರ ಈ ಮಾತುಗಳಿಗೆ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಸ್ಪಷ್ಟನೆಯಾಗಿದೆ ಅಂತಂದ್ರೆ ಆ ಮರ ಬೀಳುತ್ತಲೇ ಇರುತ್ತೆ, ತೆಗೆಯುವುದು ನಿಮ್ಮ ಕರ್ತವ್ಯ ಅಂತ ಹೇಳ್ತೇವೆ. ಇನ್ನು ಆನೆ ಇಲ್ಲದ್ದರಿಂದ ಮೇಲಾಯದ ಕೆಲಸಕ್ಕೆ ಸೇರಿದ್ದು ಶಿವೇಗೌಡರ ಹತ್ತಿರ ಆನೆ ಇಲ್ಲದಿದ್ದರಿಂದ ಮೇಲಾಯದ ಕೆಲಸಕ್ಕೆ ಸೇರ್ತಾನೆ. ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು? ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಕ್ಕಿಲ್ಲ ಅಂತೇಳಿ ಮಹಜರು ಬರೆದುಕೊಂಡರು. ಇನ್ನು ಬಿಟ್ಟ ಸ್ಥಳ, ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಮ್ಮನ ಮೇಡಮ್ ಅವರ ಭೇಟಿ ಮಾಡಿದರು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವಿಜೀವಿ ಆಗುತ್ತಾರೆ. ದಣಿ ಎಂದಿಗೂ ಒಕ್ಕಲ ಮಕ್ಕಳ ನಂಬುವುದಿಲ್ಲ. ವಿದ್ಯಾರ್ಥಿಗಳೇ ಫಿಕ್ಸ್ಡ್ ಆಗಿ ಬರುವಂತಹ ಕ್ವಶನ್ ಗಮನ ಇರಲಿ. ಮನೋರಮೆ ಶ್ರೀರಾಮಶ್ವಮೇಧ ಕಥೆ ಹೇಳಬೇಕೆಂದು ಕೇಳಿದಳು ಅಂತ ಹೇಳ್ತೀವಿ. ಇನ್ನು ಹೊಂದಿಸಿ ಬರೆಯಿರಿ. ಕುಮಾರವ್ಯಾಸ ಇನ್ನೂ ಹುಟ್ಟಿದ ಇರಲಿ ನಾರಿಯೋನ್ ಪೊಳ್ಳ ಅಂತ ಆಗ್ತದೆ. ಜಾಲಿಯ ಮರದಂತೆ ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಪ್ರತಿಯೊಂದು ಆನ್ಯುವಲ್ ಕ್ವಶನ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಪುರಂದರದಾಸರು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ನೋಡಿ. ಲಲಿತಾ ಸಿದ್ದಬಸಯ್ಯ ಚಿಟ್ಟೆ ಮತ್ತು ಜೀವಯಾನ ನೆನಪಿರಲಿ. ಹತ್ತಿ ಚಿತ್ತ ಮತ್ತು ಅಂತ ಹೇಳ್ತೀವಿ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2 ಆದ್ರೆ. ಇನ್ನು ಮಾಡೆಲ್ ಕ್ವಶನ್ 3 ನೋಡ್ತಾ ಹೋಗಿ ನೀವು. ಸೀತೆಯನ್ನು ರಾವಣ ಇಲ್ಲಿರಿಸಿದ್ದನು. ನಾನು ಹೇಳಿದೆ ಫಸ್ಟ್ ಗೆ ವಿಡಿಯೋ ಆರಂಭಿಸಿದಾಗೆ ಮಾಡೆಲ್ ಕ್ವಶನ್ ಆಲ್ರೆಡಿ ಬಂದಿದೆ ಪ್ರಶ್ನೆ ನೋಡಿ. ಪ್ರವದಮನ ಈ ಒಂದು ವನದಲ್ಲಿ ಇಡ್ತಾನೆ. ಯಾರ ಕೈಯಲ್ಲಿ ದರ್ಪಣವಿಲ್ಲ? ಈ ಪ್ರಶ್ನೆನೂ ಬಂದು ಹೋಗಿದೆ. ಅಂಧಕನ ಕೈಯಲ್ಲಿ ದರ್ಪಣ ಇಲ್ಲ. ಮನದೊಳಗೆ ಹಗೆಗಳನ್ನ ಹಿಡಿದವನು ಯಾರು ಅಂತಂದ್ರೆ ಭೀಮ ಅಂತ ಹೇಳ್ತೀವಿ. ಯಾವ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದರು? ಭಿನ್ನಾಡದ ಮಾತಿಗೆ ಕೊನೆ ಇಲ್ಲ ಅಂತೇಳಿ ಪುರಂದರದಾಸರು ಹೇಳ್ತಾರೆ. ಶಿಲುಬೆಯೇರಿದ್ದಾನೆ ಜೀಸಸ್, ಗೋಡೆಯಲ್ಲಿ ಬಾಗಿದ ಶಿರ, ಕುತ್ತಿಗೆಯಲ್ಲಿ ಹುಬ್ಬಿದೊಂದು ನರ, ಯಾತನೆಯೊಳಗು ನಲ್ವಾತನೆ ನುಡಿಯುವ ಮುಖ ಮುದ್ರೆ ಕವಿಯ. ಈ ಮಾತುಗಳಲ್ಲಿ ಯಾತನೆ ಉಳ್ಳುವ ಜೀಸಸ್ ಮುದ್ರೆ ಬಗ್ಗೆ ಹೇಳ್ತಾರೆ. ಅಂದ್ರೆ ನಲುಮೆಯ ನುಡಿಗಳನ್ನ ನುಡಿಯುವಂತೆ ಹೇಳ್ತಾನೆ. ಇದು ಸರಿಯಾದ ಉತ್ತರ. ಕನ್ನಡಿಗರು ಕನ್ನಡ ನಾಡಿನಲ್ಲೇ ತಬ್ಬಲಿಗಳಾಗಿದ್ದಾರೆ. ಓದೋ ಈ ಒಂದು ಎರಡನೇ ಒಂದು ಏನು ಮಾದರಿ ಪ್ರಶ್ನೆ ಪತ್ರ ಅಲ್ಲಿ ಈ ಒಂದು ವಾಕ್ಯವನ್ನ ಬಿಟ್ಟ ಸ್ಥಳದಲ್ಲಿ ಕೇಳಿದ್ದಾರೆ. ಕನ್ನಡಿಗರು ಕನ್ನಡ ನಾಡಲ್ಲಿ ತಬ್ಬಲಿಗ ಆದರೆ ಅವರಿಗೆ ಆಶ್ರಯವೆಲ್ಲಿದೆ? ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ. ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು. ಭಾಷೆಯನ್ನು ಬಿಟ್ಟು ಬದುಕುವಿರುವುದಿಲ್ಲ. ಲೇಖಕರ ಈ ನುಡಿಯಲ್ಲಿನ ಸಂದೇಶವೇನು ಅಂತಂದ್ರೆ ಮಾತೃಭಾಷೆಯ ಮಹತ್ವ. ಲೋಕಲ್ ಸುದ್ದಿಗಳಲ್ಲಿ ಇಲ್ಲಿ ಪ್ರಾಶಸ್ತ್ಯವಿದೆ. ಚಂದಾ ಅಂಗಡಿಗಳಲ್ಲಿ ಲೋಕಲ್ ಸುದ್ದಿಗಳಿಗೆ ಬಹಳ ಪ್ರಾಶಸ್ತ್ಯ ಇದೆ ಅಂತ ಹೇಳ್ತೀವಿ. ದುರ್ಗಪ್ಪ ಕೇಳಿ ಪಡೆಯಲು ಬಂದಿದ್ದ ಕೊಡಲಿಯನ್ನು ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ತೀರೋದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡ್ಬೇಕು, ನಾಳೆ ಮಾಡು ಸಾರು ಇವತ್ತೇ ಮಾಡಿ ಎಂದು ನುಡಿದ ನಾಗರಾಜನ ಮಾತಿನಲ್ಲಿ ಇರುವ ಅರ್ಥವೇನು ಅಂತಂದ್ರೆ ನಾಗರಾಜನ ಉಡಾಫಿ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ ಯಾವುದೇ ಗೊಂದಲಕ್ಕೀಡಾಗಬೇಡಿ, ಯಾವುದೇ ತೊಂದರೆ ಪಡ್ಕೋಬೇಡಿ. ಈ ವಿಡಿಯೋದಲ್ಲಿ ನಿಮಗೆ 20ಕ್ಕೆ 20 ಅಂಕ ಸರಳವಾಗಿ ಸಿಗ್ತವೆ. ಏನ್ ಸರ್ ನೀವು ಈ ಒಂದು ವಿಡಿಯೋದ ಪ್ರಾರಂಭದಲ್ಲಿ 80 ಅಂಕ ಹೇಳಿದ್ರೆ ಈಗ 20 ಅಂತಿದ್ದಾರೆ ಅಂತಂದ್ರ ನಾನು ಹೇಳೋದಿಷ್ಟೇ. ಏನಪ್ಪಾ ಅಂತಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಬಹು ಆಯ್ಕೆಯಲ್ಲಿ ಬಿಟ್ಟ ಸ್ಥಳದಲ್ಲಿ ಮತ್ತು ಹೊಂದಿಸಿ ಬರೆಯಲ್ಲಿ ಬಿಡಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ 2 ಅಂಕದ 3 ಅಂಕದ 4 ಅಂಕದ ಉತ್ತರಗಳನ್ನು ನೀಡ್ತೀನಿ ಅಂತ ಹೇಳ್ತೀನಿ. ಸೊ ಬಿಟ್ಟ ಸ್ಥಳ ನೋಡಿ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆ ವೈದ್ಯರ ಹೆಸರು ಅಂದ್ರೆ ಡಾಕ್ಟರ್ ತಿಮ್ಮಪ್ಪ. ಪುಣಚ್ಚಿ ಇದು ಮಾರ್ಷನ್ ಜೊತೆಗಾರನ ಹೆಸರು. ದಣಿಗಳ ಮನೆಯಲ್ಲಿ ಪಕ್ಕದಲ್ಲಿ ಹರಿಯುವ ಹೊಳೆ ಅಂತಂದ್ರೆ ಶಾಂಭವಿ ಹೊಳೆ. ಶಿವಸುಬ್ರಹ್ಮಣ್ಯ ಅಯ್ಯರ್ ಇವರು ಕಲಾಂ ಅವರ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದಿದೆ ಹೇಳಿದೆ ನಾನು. ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಮತ್ತು ಆನ್ಯುವಲ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಹಿಂದ ಮುಂದ ತಿರ್ಗಾ ಮುರುಗ ಹಿಂದನ್ನ ಮುಂದ ಆ ಕಡೆ ಈ ಕಡೆ ಹಾಕಿ ಹೊಂದಿಸಿ ಬರೆಯಲ್ಲಿ ಬಹು ಆಯ್ಕೆಯಲ್ಲಿ ಬಿಟ್ಟ ಸ್ಥಳದಲ್ಲಿ ಪ್ರಶ್ನೆಗಳನ್ನು ಕೇಳಿರುವಂತುಂಟು. ಕನ್ನಡವು ಕಸ್ತೂರಿಯಲ್ಲವೇ ಅಂತ ಹೇಳಿದವರು ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಿದರೆ 2024ರಲ್ಲಿ. ಮನೋರಮೆ ಇನ್ನು ಹೊಂದಿಸಿ ಬರೆಯಿರಿ. ಪಗೆಯಂ ಬಾಲಕನೆಂಬರೆ ಶತಕ. ಜಾಲಿಯ ಮರದಂತೆ ಮತ್ತೆ ಮರಳಿ ಬಂದಿದೆ ನೋಡಿ. ಪುರಂದರದಾಸರು ಜನಪದ ಹಬ್ಬಲಿ ಅವರ ರಸಬಳ್ಳಿ ಟಿ ಯಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ ಇವು ಫಿಕ್ಸ್ಡ್ ಆಗಿದಾವೆ. ಇವು ಓದ್ಕೊಂಡ್ಬಿಟ್ರೆ ಸರಳವಾಗಿ. ಇನ್ನು ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ. ಸರ್ ನಾನು ರಿಪೀಟೆಡ್ ಇದ್ದೀನಿ ಸರ್, ನಾನು ರೆಗ್ಯುಲರ್ ಕ್ಲಾಸಿಗೆ ಹೋಗಿಲ್ಲ ಸರ್, ನಾನು ಹೆಂಗೆ ಬರೀಬೇಕು? ಯಾವುದೇ ಚಿಂತೆ ಬೇಡ್ರಿ, ಸರಳವಾಗಿ ವಿಡಿಯೋ ನೋಡ್ರಿ. ಇವೆಲ್ಲನ
ನೀವು ಪಡುತ್ತೀರಿ ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ನಿಮಗೆ 2 ಅಂಕದ ಮತ್ತು ಸಂದರ್ಭ ಸೂಚಿಸಿ ಜೊತೆಗೆ 4 ಅಂಕದ ಈ ಎಲ್ಲ ವಿಡಿಯೋಗಳನ್ನು ಮುಂದಿನ ಪಾರ್ಟ್ 2ರಲ್ಲಿ ಬಿಡ್ತೀನಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಪ್ಪದೇ ತಿಳಿಸಿ ಅಂತ ಹೇಳ್ತೀನಿ. ಅತಿ ಹೆಚ್ಚು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೈತೆ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.